ಹಲೋ ನಮಸ್ತೆ ಸ್ಟೂಡೆಂಟ್ಸ್, ನಾನು ನಿಖಿಲೇಶ್ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ನಾನು ಯಾರಿಗೆ ಮಾಡ್ತಾ ಇದ್ದೇನೆ ಕೇಳಿದರೆ ಇಂಜಿನಿಯರಿಂಗು. ಈಗ ಆಲ್ರೆಡಿ VTU ಎಕ್ಸಾಮ್ಸ್ಗಳು ಸ್ಟಾರ್ಟ್ ಆಗಿದೆ. ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂಡರಲ್ಲಿ ಬರುವಂಥ ಎಲ್ಲ ಡೈರೆಕ್ಟಲ್ಲಿ ಯಾರು ಬರ್ತಾರೆ ಅವರು ಎಲ್ಲರಿಗೂ ಸ್ಟಾರ್ಟ್ ಆಗಿದೆ. ಆಟೋನಮಸ್ ಕಾಲೇಜಲ್ಲಿ ಕೆಲವೊಂದು ಕಾಲೇಜಲ್ಲಿ ಟೈಮ್ ಟೇಬಲನ್ನು ರಿಲೀಸ್ ಮಾಡಿದ್ದಾರೆ, ಕೆಲವೊಂದು ಕಾಲೇಜಲ್ಲಿ ಟೈಮ್ ಟೇಬಲ್ ರಿಲೀಸ್ ಆಗಿಲ್ಲ. ಯೂನಿವರ್ಸಿಟಿಗಳಲ್ಲಿ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಆಗಿದೆ, ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಇನ್ನೂ ಎಕ್ಸಾಮ್ಸ್ಗಳು ಕಂಪ್ಲೀಟ್ ಆಗಿಲ್ಲ, ಆಯಿತಾ. ಬಟ್ ಯಾರ್ಯಾರು VTU ಎಕ್ಸಾಮ್ಸ್ಗಳನ್ನು ಬರಿತಾ ಇದ್ದೀರೋ ಆ ಸ್ಟೂಡೆಂಟ್ಸ್ಗಳಿಗೆ ನಾನು ಹೇಳ್ತಾ ಇರೋದು, ಸ್ಟೂಡೆಂಟ್ಸು ನೀವೇನು ಮಾಡ್ತೀರಾ, ನಾಳೆ ಎಕ್ಸಾಮ್ ಇದ್ದರೆ ಹಿಂದಿನ ದಿನ ಏನು ಮಾಡ್ತೀರಾ, ಯೂಟ್ಯೂಬಿಗೆ ಹೋಗ್ತೀರಾ. ಯೂಟ್ಯೂಬಿಗೆ ಹೋಗಿ ಏನು ಮಾಡ್ತೀರಾ, VTU ಮ್ಯಾಥಮೆಟಿಕ್ಸ್ ಆರ್ ಇವತ್ತಿದ್ದು ಮ್ಯಾಥಮೆಟಿಕ್ಸ್ ಪೇಪರ್, ಮ್ಯಾಥಮೆಟಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ತೀರಾ, ಆಯಿತಾ. ಆವಾಗ ಒಂದು ವೀಡಿಯೋ ಬರುತ್ತೆ, ಯಾವುದೋ ಒಂದು ವೀಡಿಯೋ, ಎನಿ ವೀಡಿಯೋ. ಆ ವೀಡಿಯೋನ ನೋಡ್ತೀರಾ, ಅಲ್ಲಿ ಯಾರೋ ಒಬ್ಬರು ಅನಲೈಸ್ ಮಾಡಿರ್ತಾರೆ. ಸೊ ಅದನ್ನು ನೋಡಿಕೊಂಡು ವೆರಿ ಇಂಪಾರ್ಟೆಂಟ್ ಅಂತ ಅವ್ರು ಅನಲೈಸ್ ಮಾಡಿರ್ತಾರೆ. ಅದನ್ನು ನೋಡಿಕೊಂಡು ನೀವು ಬ್ಲೈಂಡಾಗಿ ಹೋಗಿ ಎಕ್ಸಾಮ್ ಬರೆದು ಬರ್ತೀರಾ, ಎಕ್ಸಾಮಿಗೆ ಓದ್ಕೊಳ್ತೀರಾ, ಹೋಗಿ ನೋಡ್ತೀರಾ ಕ್ವಶನ್ ಪೇಪರಲ್ಲಿ ಅದು ಯಾವುದು ಪ್ಯಾಟ್ರನ್ ಫಾಲೋ ಆಗಿರೋದಿಲ್ಲ. ಓಕೆ, ಸೊ ಇವಾಗಲೇ ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸು, PUCಯಲ್ಲಿ ಇದ್ದಿತ್ತು ಇಲ್ಲ, ಈ ಚಾಪ್ಟರಿಂದ ಈ ಕ್ವಶನ್ಸ್ 100% ಬರುತ್ತೆ, ಈ ಕ್ವಶನ್ಸನ್ನೇ ಕೇಳಬೇಕು, ಇಂತಿಂಥ ಚಾಪ್ಟರ್ನ ಕೇಳಲೇಬೇಕು ಅಂತ ಇದೆ. ಬಟ್ ಇಂಜಿನಿಯರಿಂಗಲ್ಲಿ ಹಾಗೆ ಆಗೋದಿಲ್ಲ ಸ್ಟೂಡೆಂಟ್ಸು. ನೀವೀಗ ಮಾಡೆಲ್ ಕ್ವಶನ್ ಪೇಪರ್ ನಿಮ್ಗೆ ಕೊಡೋದು ಯಾಕಂತ ಕೇಳಿದರೆ, ಈ ರೀತಿ ಕ್ವಶನ್ಸ್ಗಳು ಬರುತ್ತೆ, ಅದೇ ಪ್ಯಾಟ್ರನ್ ಫಾಲೋ ಆಗಬೇಕಂತ ಏನಿಲ್ಲ ಅದರಲ್ಲಿ. ಕರೆಕ್ಟ್ ನೆನಪಿಟ್ಕೊಳ್ಳಿ, ಈಗ ಮಾಡೆಲ್ ಕ್ವಶನ್ ಪೇಪರ್ 2 ಕೊಟ್ಟಿರ್ತಾರೆ, ಅದರಲ್ಲಿ 2 ಮಾಡೆಲ್ ಕ್ವಶನ್ ಪೇಪರ್ನ ಪ್ಯಾಟ್ರನ್ ಫಾಲೋ ಮಾಡಬೇಕಂತ ಏನು ರೂಲ್ಸ್ ಇಲ್ಲ. ಓಕೆ, ಸೊ ನಾನು ನೋಡಿದ ಪ್ರಕಾರ ಎಲ್ಲರೂ ಏನು ಮಾಡಿದ್ದಾರೆ, ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ, ಯಾರೋ ಒಬ್ಬರು ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿರ್ತಾರೆ, ಏನು ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ನ ಪ್ರಕಾರ ಮೇಲ್ಗಡೆ 3 ಕ್ವಶನ್, ಕೆಳಗಡೆ 3 ಕ್ವಶನ್ಸ್ ಅಂತ ಹೇಳಿ ನೀವು ಅದನ್ನು ನೋಡ್ಕೊಂಡು ಓದ್ಕೊಂಡು ಹೋಗಿರ್ತೀರಾ. ಬಟ್ ಸ್ಟೂಡೆಂಟ್ಸ್, ನಾನು ಇವಾಗಲೇ ಹೇಳ್ತೇನೆ ಕೇಳಿ, ಯಾವ ಯೂಟ್ಯೂಬನ್ನು ಬ್ಲೈಂಡಾಗಿ ಫಾಲೋ ಮಾಡಬೇಡಿ ದಯವಿಟ್ಟು. ಯಾಕಂದರೆ ಇಂಜಿನಿಯರಿಂಗ್ ನಿಮ್ಮ PUC ಥರ ಅಲ್ಲ. PUCಯಲ್ಲಿ ಹೇಳ್ಬೋದು ಸ್ಟೂಡೆಂಟ್ಸ್, ಇದೇ ಕ್ವಶನ್ಸ್ ಬರುತ್ತೆ, ಫಿಕ್ಸ್ಡ್ ಕ್ವಶನ್ಸ್ ಈ ಚಾಪ್ಟ್ರಿಂದ ಬಂದೇ ಬರುತ್ತೆ, ತುಂಬ ವರ್ಷದಿಂದ ಕೇಳಿದ್ದಾರೆ ಅಂತ ಹೇಳ್ಬೋದು. ಬಟ್ ಇಂಜಿನಿಯರಿಂಗ್ ಹಾಗಲ್ಲ. ನಾನು ನಿಮ್ಗೆ ಏನು ಹೇಳೋದು ಕೇಳಿದರೆ, ಸರ್ ಹಾಗಾದರೆ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಡೋದಿಲ್ವಾ? ಕೊಡ್ತಾರೆ, ರಿಪೀಟೆಡ್ ಕ್ವಶನ್ಸನ್ನು ಕೊಡ್ತಾರೆ. ನಿಮಗೆ ಪಾಸ್ ಆಗಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ನೀವು ಯಾವುದೊಂದು ವೀಡಿಯೋನ ಅಪ್ಲೋಡ್ ಮಾಡಿರ್ತಾರೆ ನೋಡಿ, ಅವನು ಯಾವುದ್ರ ಬೇಸಿಸ್ ಮೇಲೆ ಮಾಡಿರ್ತಾರೆ ಹೇಳಿ, ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ನ ನೋಡಿರ್ತಾನೆ, ಮಾಡೆಲ್ ಕ್ವಶನ್ ಪೇಪರನ್ನು ನೋಡಿ ಈ ಥರ ಬರುತ್ತೆ ಅಂತ ಅವರು ಅನಲೈಸ್ ಮಾಡಿರ್ತಾರೆ. ದಯವಿಟ್ಟು ಅದನ್ನು ಬ್ಲೈಂಡಾಗಿ ಯಾರೂ ಫಾಲೋ ಮಾಡಬೇಡಿ. ಕಾಲೇಜಲ್ಲಿ ಟೀಚರ್ಸ್ ಹೇಳಿರ್ತಾರೆ, ಇಂತಿಂಥ ಕ್ವಶನ್ಸನ್ನು ಓದ್ಕೊಂಡು ಹೋಗಿ, ಇದು ಎಕ್ಸಾಮಿಗೆ ಬರ್ಬೋದು, ಈ ಥರ ಮಾಡಿ ಅಂತ. ಅದು ಪರ್ಫೆಕ್ಟ್ ಆಗಿರುತ್ತೆ. ಯಾಕಂದರೆ ಅವರು ಆ ಸಬ್ಜೆಕ್ಟಲ್ಲಿ ಎಷ್ಟೋ ವರ್ಷದಿಂದ ಇದು ಮಾಡ್ತಾ ಇರ್ತಾರೆ, ಟೀಚ್ ಮಾಡ್ತಾ ಇರ್ತಾರೆ, ಕ್ವಶನ್ ಪೇಪರ್ನ ನೋಡಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ಅವರದ್ದನ್ನು ಫಾಲೋ ಮಾಡಿ. ಸುಮ್ಮನೆ ಯಾರೋ ಮಾಡೆಲ್ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿದ್ದಾನೆ ಅದನ್ನೇ ನೋಡ್ಕೊಂಡು ಹೋಗ್ಕೊಂಡು ಮೇಲ್ಗಡೆ 3 ಕೆಳಗಡೆ 3 ಅಂತ ಹೇಳ್ಕೊಂಡು ಹೋಗಿ ನೋಡಿದರೆ ಅಲ್ಲಿ ಒಂದೊಂದು ಯೂನಿಟ್ಟಿಂದ ನಿಮ್ಗೆ ಏನು ಹೇಳ್ತಾರೆ, ಒಂದೊಂದು ಕ್ವಶನ್ಸ್ ಕೂಡ ಬಂದಿರೋದಿಲ್ಲ. ಓಕೆ, ಟೋಟಲ್ 5 ಸೆಕ್ಷನ್ ಇದ್ದರೆ ಅದರಲ್ಲಿ 1 ಕ್ವಶನ್ ಕೂಡ ಬಂದಿರೋದಿಲ್ಲ. ಅವನಲ್ಲಿ ಹೇಳೋ ಪ್ರಕಾರ, ಅವ್ರು ಹೇಳೋ ಪ್ರಕಾರ, ಯೂಟ್ಯೂಬರ್ ಯಾರು ಮಾಡಿರ್ತಾರೆ ನೋಡಿ, ಅವ್ರು ಹೇಳೋದು ಪ್ರಕಾರ 3 ಬರಬೇಕು, 3ರಲ್ಲಿ 1 ಬಂದಿರೋದಿಲ್ಲ. ಪಾಸ್ ಆಗಲಿಕ್ಕೆ ಏನು ಪ್ರಾಬ್ಲಮ್ ಇರೋದಿಲ್ಲ ಸ್ಟೂಡೆಂಟ್ಸು, ನಾನು ಹೇಳ್ತಾ ಇರೋದು ಪಾಸ್ ಆಗಲಿಕ್ಕೆ ಏನು ಪ್ರಾಬ್ಲಮ್ ಇರೋದಿಲ್ಲ. ಬಟ್ ನೀವು ಜಾಸ್ತಿ ಮಾರ್ಕಿಗೆ ಟಾರ್ಗೆಟ್ ಮಾಡ್ತಾ ಇದ್ದರೆ ಇದು ಯೂಸ್ ಆಗೋದಿಲ್ಲ. ಅದಕ್ಕೆ ನಾನು ಪ್ರತಿಯೊಬ್ಬರಿಗೆ ಹೇಳೋದು, ಈಗ ಮ್ಯಾಥ್ಸ್ ಆಗಿದೆ ಬಿಡಿ, ಮ್ಯಾಥ್ಸ್ ಓಕೆ ಅಂದರೆ ಪ್ಯಾಟ್ರನ್ ಫಾಲೋ ಆಗಿಲ್ಲ, ಬಟ್ ಓಕೆ ಅಷ್ಟು ಟಫು ಇಲ್ಲ, ಅಷ್ಟು ಈಸಿ ಇರಲಿಲ್ಲ, ಆ್ಯಾವ್ರೇಜ್ ಇದ್ದಿತ್ತು. ಸೊ ನಾನು ನಿಮ್ಗೆ ಏನು ಹೇಳೋದು ಕೇಳಿದರೆ, ಪ್ರತಿಯೊಬ್ಬ ಸ್ಟೂಡೆಂಟ್ಗಳಿಗೂ ನಾನು ಏನು ಹೇಳೋದು ಕೇಳಿದರೆ, ದಯವಿಟ್ಟು ಎಲ್ಲ ಸಬ್ಜೆಕ್ಟಲ್ಲೂ ಮಿನಿಮಮ್ 3 ಯೂನಿಟನ್ನು ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್, ಅವ್ರು ಯಾವುದೇ ಕ್ವಶನ್ಸ್ ಕೇಳಲಿ ಅದನ್ನು ನೀವು 3 ಯೂನಿಟನ್ನು ಮಾಡಿ. ಈಗ 5 ಯೂನಿಟ್ ಇದೆ, ಓಕೆ, ನೀವು ಇಲ್ಲ ನಿಮ್ಮದು ಎಬಿಲಿಟಿ ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ಳಿ. ನಾನು ಯಾರದ್ದು ಎಬಿಲಿಟಿ ಬಗ್ಗೆ ಮಾತಾಡ್ತಾ ಇಲ್ಲ, ಬಟ್ ಹೇಳ್ತಾ ಇರೋದು ಏನು ಕೇಳಿ, ನಿಮ್ಗೆ ಗೊತ್ತಿರುತ್ತಲ್ವ ಇವಾಗ. ಓಕೆ, ನನಗೀಗ ಮಂಡೇ ಎಕ್ಸಾಮ್ ಇದೆ ಫಿಸಿಕ್ಸ್ ಅಂತ ಅಂದ್ಕೊಂಡ್ರೆ, ಫಿಸಿಕ್ಸ್ ಎಕ್ಸಾಮ್ ಇದೆ, ನಾನು 5 ಯೂನಿಟನ್ನು ಮಾಡುವಂಥ ಕೆಪಬಿಲಿಟಿ ನನಗಿದೆ ಫಿಸಿಕ್ಸಲ್ಲಿ ಇದ್ದರೆ ಮಾತ್ರ 5 ಯೂನಿಟ್ ಮಾಡಿ. ಇಲ್ಲ ನನಗೀಗ 5 ಯೂನಿಟ್ಸನ್ನು ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಈಗ ಸ್ಟಾರ್ಟ್ ಮಾಡಿದರೆ ಪಕ್ಕ ನನಗೆ ಇದಾಗುತ್ತೆ ಅಂತಿದ್ರೆ, ಫಸ್ಟು 3 ಯೂನಿಟ್ಸನ್ನು 100% ಮಾಡಿಕೊಳ್ಳಿ. ಯಾವ ಇಂಪಾರ್ಟೆಂಟ್ ಬೇಡ, ಯಾವ ಪ್ರೀವಿಯಸ್ ಇಯರ್ ಬೇಡ, ಫಸ್ಟು 3 ಯೂನಿಟ್ಸನ್ನು ಕಂಪ್ಲೀಟ್ ಮಾಡಿ ಆದಮೇಲೆ ಆ 3 ಯೂನಿಟ್ಸ್ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನೋಡಿ, ಮಾಡೆಲ್ ಕ್ವಶನ್ ಪೇಪರ್ಸನ್ನು ನೋಡಿ, ಇದರಲ್ಲಿ ನನಗೆ ಮಾಡಲಿಕ್ಕೆ ಬರುತ್ತಾ ಇಲ್ವಾ ನೋಡ್ಕೊಳ್ಳಿ. ಅದಾದ ನಂತರ ನೀವು ಇನ್ ಕೇಸ್ ಕೆಪೇಬಲ್ ಇದ್ದರೆ 5 ಯೂನಿಟನ್ನು ಪೂರ್ತಿ ಮಾಡ್ಕೊಂಡು ಹೋಗಿ ಸ್ಟೂಡೆಂಟ್ಸ್. ಓನ್ಲಿ ಇಂಪಾರ್ಟೆಂಟ್ ಅಥವಾ ಯಾವುದೋ ಯೂಟ್ಯೂಬರ್ ಹೇಳಿದ್ದಾರೆ ಈ ಕಾನ್ಸೆಪ್ಟಿಂದ ಬರುತ್ತೆ ಅದೆಲ್ಲ ನಂಬ್ಕೊಂಡು ಹೋಗಬೇಡಿ. ಅಟ್ಲೀಸ್ಟ್ 3 ಯೂನಿಟ್ಸನ್ನು ಪರ್ಫೆಕ್ಟ್ ಮಾಡಿದರೆ ಆಲ್ರೆಡಿ 60 ಮಾರ್ಕ್ಸ್ ಆಗಿರುತ್ತೆ ಸ್ಟೂಡೆಂಟ್ಸು. 60ಯಲ್ಲಿ ನಿಮಗೆ 50 ಬಂದರೆ ಯು ಆರ್ ಆಲ್ರೆಡಿ ಇನ್ ಅ ಸೇಫರ್ ಸೈಡ್. ಯಾವ ಟೆನ್ಷನ್ ಇಲ್ಲ, ನಾನು ಎಕ್ಸಾಂಪಲ್ ಹೇಳ್ತಾ ಇರೋದಷ್ಟೇ, ಆಲ್ರೆಡಿ ಸೇಫರ್ ಸೈಡಲ್ಲಿ ಇರ್ತೀರ. ಇನ್ನು ಉಳಿದಂಥ 2 ಯೂನಿಟಲ್ಲಿ ಇಂಪಾರ್ಟೆಂಟ್ ಕಲ್ತ್ಕೊಂಡು ಹೋಗಿ. ಇಫ್ ಯು ಡೋಂಟ್ ಹ್ಯಾವ್ ಟೈಮು, ನಾನು ಟೈಮ್ ಇಲ್ಲದೆ ಇದ್ದರೆ ಮಾತ್ರ ಹೇಳ್ತಾ ಇರೋದು, ಇನ್ನು ಉಳಿದಿರೋ 2 ಯೂನಿಟಿಂದ ಇಂಪಾರ್ಟೆಂಟ್ ಕಲ್ತ್ಕೊಂಡು ಹೋಗಿ. ಅಲ್ಲಿ ಒಂದು 10 ಮಾರ್ಕ್ಸ್ ಬಂದರೂ ಕೂಡ, ಅಥವಾ ಒಂದು 15 ಮಾರ್ಕ್ಸ್ ಓವರಾಲ್ ಆಗಿ ಬಂದರೂ ಕೂಡ, ನಿಮಗೊಂದು 65-70 ಮಾರ್ಕ್ಸಿಗೆ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಕೇಳಿದರೆ, ನೀವು 5 ಯೂನಿಟ್ಸ್ಗಳನ್ನು ಕಂಪ್ಲೀಟಾಗಿ ಓದೋದಕ್ಕಿಂತ 3 ಯೂನಿಟ್ಸನ್ನು ಕಂಪ್ಲೀಟಾಗಿ ಓದಿ
ನೀವೇನು ಮಾಡ್ತೀರಾ ಗೊತ್ತುಂಟು, ಯಾವುದೋ ಯೂಟ್ಯೂಬ್ ಚಾನಲ್ ನೋಡ್ತೀರಾ ಯಾರ್ದೋ ಒಂದು, ಸುಮ್ಮನೆ ಅವ್ರು ಏನೋ ಒಂದು ಮಾಡೆಲ್ ಕ್ವಶನ್ ಪೇಪರ್ ನೋಡಿ ಅನಲೈಸ್ ಮಾಡಿರ್ತಾರೆ. ದಯವಿಟ್ಟು ಮಾಡೆಲ್ ಕ್ವಶನ್ ಪೇಪರ್ ಆ್ಯಸ್ ಇಟ್ ಈಸ್ ಫಾಲೋ ಮಾಡೋದಿಲ್ಲ ಇಂಜಿನಿಯರಿಂಗಲ್ಲಿ. ಓಕೆ, ಸೊ ನೀವೇನು ಮಾಡ್ತೀರಾ, ಎಲ್ಲ ಅವ್ರು ಹೇಳಿದಂಥ ಎಲ್ಲ ಚಾಪ್ಟ್ರಿಂದ ಅಂದರೆ 5 ಮಾಡ್ಯೂಲಿಂದ 5 ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸನ್ನು ಓದ್ಕೊಂಡು ಹೋಗಿರ್ತೀರ. ಬಟ್ ಅಲ್ಲಿ ಯಾವುದೂ ಬಂದಿರೋದಿಲ್ಲ. ಆವಾಗ ಏನು ಮಾಡ್ತೀರಾ, ಓನ್ಲಿ ಇಂಪಾರ್ಟೆಂಟ್ ಕಲ್ತ್ಕೊಂಡು ಹೋಗಿ ಒಂದು ಮಧ್ಯೆ ಒಂದೊಂದು ಬಂದಿರುತ್ತೆ. ಆವಾಗ ನಿಮಗೊಂದು 35 ಎಲ್ಲೋ ಬಾರ್ಡ್ರಲ್ಲಿ ನಿಂತ್ಕೊಂಡಿರ್ತೀರ. ಅದಕ್ಕಿಂತ ನಾನು ಹೇಳೋದೇನಂತ ಕೇಳಿದ್ರೆ 3 ಯೂನಿಟ್ಸನ್ನು ಪರ್ಫೆಕ್ಟ್ ಮಾಡ್ಕೊಂಡು ಹೋಗಿ. ಯಾವ ಕಾನ್ಸೆಪ್ಟನ್ನು ಬಿಡಬೇಡಿ. ಇಂಪಾರ್ಟೆಂಟಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ ಆ್ಯಂಡ್ ಉಳಿದ ಕಾನ್ಸೆಪ್ಟನ್ನು ಓದ್ಕೊಂಡು ಹೋಗಿ. ಇನ್ನು ಉಳಿದಿರೋ 2 ಯೂನಿಟ್ಸಲ್ಲಿ ಇನ್ ಕೇಸ್ ನಿಮಗೆ ಟೈಮ್ ಇಲ್ಲ ಅಂತಿದ್ರೆ, ಫಿಸಿಕ್ಸ್ ಹೇಗಿದ್ರು 2 ಡೇಸ್ ಇದೆ, ಟೈಮ್ ಇದೆ, 2.5 ಡೇಸು, ಸೊ ಟೈಮ್ ಇದೆ. ಬಟ್ ಆಗೋದಿಲ್ಲ ಅಂತಿದ್ರೆ 3 ಯೂನಿಟ್ಸನ್ನು ಪರ್ಫೆಕ್ಟ್ ಮಾಡಿ 4th ಯೂನಿಟಲ್ಲಿ ಇಂಪಾರ್ಟೆಂಟ್ ಕಲ್ತ್ಕೊಂಡು ಹೋಗಿ, ಪರ್ಫೆಕ್ಟ್ ಕಲ್ತ್ಕೊಂಡು ಹೋಗಿ. ಆಮೇಲೆ 5th ಯೂನಿಟ್ ಟೈಮ್ ಸಿಕ್ಕಿದ್ರೆ ಅದರಲ್ಲಿ ಇಂಪಾರ್ಟೆಂಟ್ ಕಲ್ತ್ಕೊಂಡು ಹೋಗಿ. ನೀವು ಪಕ್ಕಾ ಸೇಫರ್ ಸೈಡಲ್ಲಿ ಇರ್ತೀರ 100%. ಅದು ಬಿಟ್ಕೊಂಡು ಬರೀ ಓನ್ಲಿ ಎಲ್ಲ ಈ ಮಾಡ್ಯೂಲಿಂದ ಓನ್ಲಿ ಇಂಪಾರ್ಟೆಂಟ್ ಕಲ್ತ್ಕೊಂಡು ಹೋಗ್ಕೊಂಡು ಆಮೇಲೆ ಅಲ್ಲಿ ಯಾವುದು ಬರದೇ ಇದ್ದರೆ ನೀವು ಡೇಂಜರ್ ಝೋನಲ್ಲಿ ಇರ್ತೀರ ಸ್ಟೂಡೆಂಟ್ಸ್. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಮತ್ತು ರಿವಿಷನ್ ದಯವಿಟ್ಟು ಮಾಡಿ. ಯಾಕಂದರೆ ಫಿಸಿಕ್ಸಲ್ಲಿ ಥಿಯರಿ ಇರುತ್ತೆ. ಈಗ ಬೇರೆ ಯಾವುದೋ ಎಕ್ಸಾಮ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ರಿಲೇಟೆಡ್ ಇರ್ಬೋದು. ದಯವಿಟ್ಟು ನಾನು ಏನು ಹೇಳೋದು ಅಂತ ಕೇಳಿದರೆ ರಿವಿಷನ್ ಮಾಡಿ. ಅಟ್ಲೀಸ್ಟ್ 2 ಟೈಮ್ಸ್ ರಿವಿಷನ್ ಮಾಡದೇ ಇದ್ದರೆ ನೀವು ಎಷ್ಟೇ ಓದಿದ್ರು ಅದು ನೀರಲ್ಲಿ ಹೋಮ ಮಾಡಿದಾಗುತ್ತೆ. ಸೊ ದಯವಿಟ್ಟು ರಿವಿಷನ್ ಮಾಡಿ. ಓಕೆ, ಸೊ ಇದಿಷ್ಟು ಹೇಳಬೇಕಾಗಿತ್ತು. ಸ್ಟೂಡೆಂಟ್ಸ್ ನಿಮ್ಗೆ ತುಂಬ ಟಫ್ ಆಗುತ್ತೆ ಅಂತಿದ್ರೆ 3 ಯೂನಿಟ್ಸನ್ನು ಪರ್ಫೆಕ್ಟ್ ಮಾಡಿ. ಓಕೆ, ಪರ್ಫೆಕ್ಟ್ ಅಂದರೆ ಕ್ರಿಸ್ಟಲ್ ಕ್ಲಿಯರ್. ನಿಮ್ಗೆ ಯಾವ್ದು ಈಸಿ 3 ಯೂನಿಟ್ಸನ್ನು ತಗೊಳ್ಳಿ, ಕ್ರಿಸ್ಟಲ್ ಕ್ಲಿಯರ್ ಮಾಡ್ಕೊಳ್ಳಿ. ಅದಾದ ನಂತರ 4th ಯೂನಿಟಿಂದ ಇಂಪಾರ್ಟೆಂಟನ್ನು ಮಾಡಿ, 5th ಯೂನಿಟಿಂದ ಇಂಪಾರ್ಟೆಂಟ್ ಮಾಡಿ. ಇಫ್ ಯು ಡೋಂಟ್ ಹ್ಯಾವ್ ಟೈಮ್, ಪ್ರೊವೈಡೆಡ್ ನಾನು ಅದನ್ನು ಹೇಳ್ತಾ ಇದ್ದೇನೆ, ಟೈಮ್ ಇಲ್ಲದೇ ಇದ್ದರೆ ಮಾತ್ರ. ಟೈಮ್ ಇದ್ದರೆ ನಿಮಗೆ ಮಾಡ್ತೇನೆ ಅನ್ನೋ ಕೆಪಬಿಲಿಟಿ ಇದ್ದರೆ 5 ಯೂನಿಟ್ಸ್ ಮಾಡ್ಕೊಂಡು ಹೋಗಿ, ಅಥವಾ 4 ಯೂನಿಟ್ಸ್ ಆದರೂ ಕಂಪ್ಲೀಟ್ ಮಾಡ್ಕೊಂಡು ಹೋಗಿ. ಓಕೆ, ಯಾವುದೋ ಯೂಟ್ಯೂಬ್ ಚಾನಲ್ನ ಯಾರೋ ಹೇಳೋದನ್ನು ಬ್ಲೈಂಡಾಗಿ ದಯವಿಟ್ಟು ಫಾಲೋ ಮಾಡಬೇಡಿ. ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ನಾನು ಅದು ಇಂಜಿನಿಯರಿಂಗ್ ಸ್ಟೂಡೆಂಟ್, ನನಗೆ ಗೊತ್ತಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಅವರು ನಾನು ಯಾವುದೋ ಒಂದು ನೋಡಿದೆ, ಯಾರೋ ಸ್ಟೂಡೆಂಟ್ಸಿಗೂ ಕೂಡ ಕ್ವಶನ್ ಪೇಪರ್ ಅವ್ರು ಹೇಳ್ತಾರೆ ಮೇಲ್ಗಡೆ 3 ಕೆಳಗಡೆ 3. ಅವ್ರು ಯಾವುದರಿಂದ ಹೇಳಿರ್ತಾರೆ ನೋಡಿ, ಮಾಡೆಲ್ ಕ್ವಶನ್ ಪೇಪರ್ ನೋಡಿ ಹೇಳಿರ್ತಾರೆ ಅಷ್ಟೇ. ಮತ್ತೇನು ದೊಡ್ಡ ವಿಶೇಷ ಏನಿಲ್ಲ. ಅವ್ರೇನು ಕ್ವಶನ್ ಪೇಪರ್ ಸೆಟ್ ಮಾಡ್ಲಿಕ್ಕೆ ಹೋಗಿರೋದಿಲ್ಲ. ಓಕೆ, ಸೊ ಬ್ಲೈಂಡಾಗಿ ಫಾಲೋ ಮಾಡಬೇಡಿ. ಕೆಲವೊಂದು ಟೈಮ್ ಏನಾಗುತ್ತೆ ಅಂತ ಕೇಳಿದ್ರೆ ಆ ಟಾಪಿಕ್ ಮೇಲೆ ಕ್ವಶನ್ ಕೇಳಿರೋದಿಲ್ಲ. ಸುಮ್ಮನೆ ಹೇಳಿರ್ತಾರೆ ಮೇಲ್ಗಡೆ 3 ಕೆಳಗಡೆ 3, ಮೇಲ್ಗಡೆ 3 ಹೊತ್ಕೊಂಡು ಹೋಗಿ ಕೆಳಗಡೆ 3 ಬಿಡಿ, ಏನು ಯಾವುದೂ ಬರೋದಿಲ್ಲ. ಸೊ ಹಾಗೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆ ಸ್ಟೂಡೆಂಟ್ಸ್, ಚೆನ್ನಾಗಿ ಓದಿ, ಒಳ್ಳೆ ಮಾರ್ಕ್ಸ್ ತೆಗೀನಿ. ಇಂಜಿನಿಯರಿಂಗ್ ಸ್ವಲ್ಪ ಟಫ್ ಇದೆ ಅಂದರೆ ಹಾಗಂತಲ್ಲ, ಓದಿ ಅಷ್ಟೇ. ಓಕೆ, ರಿವಿಷನ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇದು ಜಸ್ಟ್ ಒಂದು ಫಿಸಿಕ್ಸ್ ಕ್ವಶನ್ ಪೇಪರ್ ಇದ್ದಿತ್ತು, ಅದಕ್ಕೆ ನಾನು ಇದು ಮಾಡಿದ್ದೇನೆ ಅಷ್ಟೇ. ಇದು ಯಾವುದು ಕ್ವಶನ್ ಪೇಪರ್ ಅಲ್ಲ. ಬಟ್ ಟೀಚರ್ ಹೇಳ್ದನ್ನ ಫಾಲೋ ಮಾಡಿ. ನಿಮ್ಮ ಕಾಲೇಜು ಟೀಚರ್ ಏನು ಹೇಳಿರ್ತಾರೆ ಅದನ್ನು ದಯವಿಟ್ಟು ಫಾಲೋ ಮಾಡಿ. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್ ಸ್ಟೂಡೆಂಟ್ಸ್, ಟೇಕ್ ಕೇರ್, ಬಾಯ್.